ಶ್ರೀವಾಸ್ತವ್, ವುಮನ್ ಅಂಡ್ ಚೈಲ್ಡ್. ನಮಸ್ಕಾರ ಅಧ್ಯಕ್ಷರೇ. ಚುಕ್ಕೆ ಗುರುತಿನ ಪ್ರಶ್ನೆ 1124ರನ್ನ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ವಿಕಲಚೇತನರ, ಹಿರಿಯ ನಾಗರಿಕರ ಸಬಲೀಕರಣ ಸಚಿವರನ್ನ ಕೇಳಕ್ ಬಯಸ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಅಧ್ಯಕ್ಷರೇ, ಉತ್ತರವನ್ನ ಒದಗಿಸಿದ್ದಾರೆ. ಅಧ್ಯಕ್ಷರೇ, ಈ ವಿಶೇಷ ಚೇತನ ವ್ಯಕ್ತಿಗಳು, ಕಾರ್ಯಕರ್ತರು ಯಾರಿದ್ದಾರೆ, ಸರ್ಕಾರದ ವಿವಿಧ ಇಲಾಖೆಗಳ ಏನು ಯೋಜನೆಗಳನ್ನ ವಿಶೇಷ ಚೇತನರಿಗೆ ತಲುಪಿಸುವಂತ ಕಾರ್ಯಕರ್ತರು ಇವರಾಗಿದ್ದಾರೆ. ಅಧ್ಯಕ್ಷರೇ, ಇವರು ಕಳೆದ 2 ತಿಂಗಳಿಂದ ಮೈಸೂರಿನಲ್ಲಿ ಬಂದು 9 ದಿವಸ ಧರಣಿಯನ್ನ, ವಿಶೇಷ ಚೇತನ ವ್ಯಕ್ತಿಗಳು 9 ದಿವಸ ಮೈಸೂರಲ್ಲಿ ಧರಣಿ ಮಾಡ್ತಾರೆ. ಅಧ್ಯಕ್ಷರೇ, ಅವ್ರದ್ದು 2 ಬೇಡಿಕೆ ಇಟ್ಕೊಂಡು ಧರಣಿ ಮಾಡಿದ್ರು. ಅಧ್ಯಕ್ಷರೇ, ಒಂದು, ಅವರಿಗೆ ಕಾಯಂಗೊಳಿಸಬೇಕು ಅನ್ನೋದು ಒಂದಾದ್ರೆ, ಗೌರವಧನದಿಂದ ಕನಿಷ್ಠ ವೇತನಕ್ಕೆ ನಮ್ಮನ್ನು ಹೆಚ್ಚಳ ಮಾಡಿ ಅನ್ನುವಂಥ ಬೇಡಿಕೆಯನ್ನು ಇಟ್ಕೊಂಡು 9 ದಿವಸ ಧರಣಿ ಮಾಡಿದ್ರು. ಅಧ್ಯಕ್ಷರೇ, ಆದರೆ ಅವರು ವಿಶೇಷ ಚೇತನರು, ಇಡೀ ರಾಜ್ಯಾದ್ಯಂತ 7,000 ಜನ ಇದ್ದಾರೆ. ಅಧ್ಯಕ್ಷರೇ, ಇವರಿಗೆ ಉತ್ತರದಲ್ಲಿ 9,000ದಿಂದ 10,000ಕ್ಕೆ ಹೆಚ್ಚಳ ಮಾಡಿದ್ದೀವಿ. ಅದೇ ರೀತಿ ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರ ಮಾಸಿಕ ಗೌರವವನ್ನ 15,000ದಿಂದ 16,000 ಮಾಡಿದ್ದೀವಿ ಅಂತ ಉತ್ತರ ಕೊಟ್ಟಿದ್ದಾರೆ. ಅಧ್ಯಕ್ಷರೇ, ಆದರೆ ಇವರು ಗೌರವ ಧನದ ಕಾರ್ಯಕರ್ತರಿಗಿಂತ ಮಿಗಿಲಾಗಿದ್ದಾರೆ. ಇವರಿಗೆ ಸರ್ಕಾರದ ಅನೇಕ ಸವಲತ್ತುಗಳು ಇವಳಿಗೆ ಸಿಗ್ತಾ ಇದೆ. ಅಧ್ಯಕ್ಷರೇ, ಹಾಗಾಗಿ ಇವರನ್ನ ಕನಿಷ್ಠ ವೇತನದ ಒಳಗಡೆ, ಕಾರ್ಮಿಕ ಇಲಾಖೆಯ ಏನು ಕನಿಷ್ಠ ವೇತನ ಕೊಡ್ತಾ ಇದ್ದಾರೆ ಅದರೊಳಗೆ ಸೇರ್ಪಡೆ ಮಾಡ್ಕೋಬೇಕು ಅನ್ನುವಂಥ ಮನವಿಯನ್ನ ಈ ಸಂದರ್ಭದಲ್ಲಿ ಮಾಡ್ಕೋತಾ ಇದ್ದೀನಿ. ಅಧ್ಯಕ್ಷರೇ, ಸಭಾಧ್ಯಕ್ಷರೇ, ಮಾನ್ಯ ಶಾಸಕರು ಸದನದ ಏನು ಒಂದು ಗಮನವನ್ನು ಸೆಳೆದಿದ್ದಾರೆ. ಸದನದ ಎದುರುಗಡೆ ತಮ್ಮ ಕಳಕಳಿಯನ್ನು ಏನು ಪ್ರಸ್ತುತಪಡಿಸಿದ್ದಾರೆ. ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ. ಇದೇನು ನಮ್ಮ ಅಂಗವಿಕಲ ಗ್ರಾಮೀಣ ಪುನರ್ವಸತಿ ಯೋಜನೆಯಲ್ಲಿ ಇವರೆಲ್ಲ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಆದರೆ ಇವರು ಎಲ್ಲರೂ ಕೂಡ ಗೌರವಧನ ಆಧಾರದ ಮೇಲೆ ನೇಮಕಾತಿಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಸೊ ಇವರನ್ನ ಯಾವುದೇ ರೀತಿಯಲ್ಲಿ ನಾವು ಕಾಯಂಗೊಳಿಸ್ಲಿಕ್ಕೆ ಈ ನಿಯಮದಲ್ಲಿ ನಮಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಧ್ಯಕ್ಷ ಮುಖಾಂತರ ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ಕಾಯಂಗೊಳಿಸ್ಲಿಕ್ಕೆ ಬರೋದಿಲ್ಲ. ಇನ್ನು ತಾವು ಕನಿಷ್ಠ ವೇತನದ ಬಗ್ಗೆ ತಾವು ಹೇಳಿದ್ರಿ. ನನಗೂ ಕೂಡ ಅವ್ರ ಬಗ್ಗೆ ವಿಶೇಷವಾದಂಥ ಕಾಳಜಿ, ಗೌರವ ಇದೆ. ಯಾಕಂದರೆ ವಿಕಲಚೇತನರು ಅಂದರೆ ನಾವು ಎಲ್ಲ ಸರಿ ಇದ್ದೇ ನಮಗೆ ಎಷ್ಟೋ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ವಿಶೇಷ ಚೇತನರು ಸರ್ಕಾರಿ ಕೆಲಸವನ್ನು ಮಾಡಿಕೊಂಡು ತಮ್ಮ ಮನೆಯ ಕಷ್ಟ, ತಮ್ಮ ಕಷ್ಟ ನಿರ್ವಹಣೆ ಮಾಡಿಕೊಂಡು ಮತ್ತು ತಮ್ಮನ್ನು ತಾವು ಸಮಾಜದಲ್ಲಿ ಸರ್ಕಾರದ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅವರ ಒಂದು ಕೆಲಸಕ್ಕೆ ಬೆಲೆ ಕಟ್ಟಲಿಕ್ಕೆ ಅಂತೂ ಸಾಧ್ಯ ಇಲ್ಲ. ಆದರೂ ಕೂಡ ನನ್ನ ಕಾಳಜಿ, ನಮ್ಮ ಇಲಾಖೆಯ ಕಾಳಜಿ, ಮುಖ್ಯಮಂತ್ರಿಯವರ ಕಾಳಜಿ, ನಾನು ಒಮ್ಮೆ ಬಿಟ್ಟು 2 ಸಾರಿ ಫೈನಾನ್ಸ್ಗೆ ಈ ಒಂದು ಫೈಲನ್ನು ಕನಿಷ್ಠ ವೇತನವನ್ನಾದರೂ ಅಂದರೆ ವಿಶೇಷವಾಗಿ ಅವ್ರನ್ನ ಗುರುತಿಸ್ಬೇಕು ಸಮಾಜದಲ್ಲಿ, ವಿಶೇಷ ಚೇತನ ಅಂತ ಹೇಳಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಕಳಿಸಿದಾಗ ತುಂಬಾ 2-3 ಸಾರಿ ವಾಪಸ್ ಕಳಿಸಿದ್ರು. ಮತ್ತೆ ನಾವು ಅವ್ರಿಗೆ 2-3 ಸಾರಿ ಕಳಿಸಿದ್ರು. ಯಾಕಂದರೆ ಈ MRW ಆಗಲಿ, VRW ಆಗಲಿ ಅಥವಾ URW ಆಗಲಿ, ಈ ಎಲ್ಲ ಸಂಘಟನೆಯ ಏನು ಮುಖ್ಯಸ್ಥರಿದ್ದಾರೆ ಇವರ ಜೊತೆ ನಿರಂತರವಾದಂಥ ಸಂಪರ್ಕದಲ್ಲಿ ಇದ್ದೀನಿ ನಾನು. ಯಾಕಂದರೆ ಅವರ ಕಷ್ಟ ಸುಖ ಏನೇ ಇದ್ರೂ ಕೂಡ ಅವ್ರು ನಮ್ಮ ಹತ್ರ ಬಂದು ಹಂಚ್ಕೊಳ್ತಾರೆ. ಅವ್ರಿಗೆ ಸಾಧ್ಯವಾದಷ್ಟು ಮಟ್ಟಿಗೆ ಸರ್ಕಾರದಿಂದ, ಇಲಾಖೆಯಿಂದ ಸಹಾಯ ಮಾಡ್ತಾ ಇದ್ದೀವಿ. ಸೊ ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು 2-3 ಸಾರಿ ಇದನ್ನ ಫೈಲನ್ನು ಹಿಂದಿರುಗಿಸಿ ನಮ್ಮ ಇಲಾಖೆಗೆ ಕಳಿಸಿದಂಥ ಸಂದರ್ಭದಲ್ಲಿ ಈಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಏನು ಕಾರಣ ಕೊಟ್ಟಿದ್ದಾರೆ? ಇದು ಕನಿಷ್ಠ ವೇತನ ಈಗ ಸದ್ಯಕ್ಕೆ ನಾವು ಇವ್ರನ್ನ ಒಳಪಡಿಸಿದ್ರೆ ಮುಂದೆ ನಾವು ಅಂಗನವಾಡಿ ಕಾರ್ಯಕರ್ತರು, ಸಹಾಯಕಿಯರಿಗೆ, ಆಶಾ ಕಾರ್ಯಕರ್ತರಿಗೆ ಮತ್ತು ಬಿಸಿ ಊಟ ಏನು ಮಾಡ್ತಾರೆ, ತಯಾರು ಮಾಡ್ತಾರೆ ಅಂಥ ಕಾರ್ಯಕರ್ತರು ಇವರು ಎಲ್ಲರೂ ಕೂಡ ಈಗ ಪಶು ಸಖಿ ಅಂತ ಬಂದಿದ್ದಾರೆ, ಕೃಷಿ ಸಖಿ ಅಂತ ಬಂದಿದ್ದಾರೆ. ಇವ್ರು ಎಲ್ಲರಿಗೂ ಕೂಡ ನಾವು ಗೌರವಧನದ ನಿಯಮದ ಅಡಿಯಲ್ಲಿ ಇವ್ರನ್ನ ನೇಮಕಾತಿ ಸರ್ಕಾರ ಮಾಡಿಕೊಂಡಿರೋದ್ರಿಂದ ಇವರೆಲ್ಲರ ಬೇಡಿಕೆ ಕೂಡ ಕನಿಷ್ಠ ವೇತನಕ್ಕೆ ಒಳಪಡಿಸಿ ಅಂತ ಇದೆ ಸರ್. ಅದು ತಮಗೂ ಎಲ್ಲ MLAಗಳಿಗೂ ಗೊತ್ತು, ಎಲ್ಲರೂ. ಯಾಕಂದರೆ ನಾನು ಒಬ್ಬಳೇ ಅಲ್ಲ, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇವ್ರು ಕೆಲಸ ಮಾಡುವಂಥ ಸಂದರ್ಭದಲ್ಲಿ. ಸೊ ಅದಕ್ಕೆ ಕನಿಷ್ಠ ವೇತನ ಅಂತೂ ಆಗಲಿಲ್ಲ. ಬಟ್ ಒಂದು ಮಾತು ಸರ್, ಈಗ ಮಕ್ಕಳಿಗೆ ನಾವು ವಿಶೇಷ ಮಕ್ಕಳು ಅಂತ ಹೇಳ್ತೇವೆ. ಹೌದು ಸರ್. ಆ ಟೀಚರ್ ವಿಶೇಷ ಅಂತ ಪರಿಗಣಿಸಬೇಕಲ್ಲ, ಅವ್ರನ್ನ ಬೇರೆಯವ್ರ ಜೊತೆ ಪರಿಗಣಿಸ ಆಗ್ತದಾ?
ಅವ್ರು ಆ ಕೆಲಸ ಮಾಡ್ಲಿಕ್ಕೆ ಯಾರು ಬರ್ತಾರೆ? ಬಹಳಷ್ಟು ಕಡಿಮೆ ಬಂದ್ರು ತಾಳ್ಮೆಯಿಂದ ಇದು ಇರ್ಬೇಕು. ಟೀಚರ್ಗಳಲ್ಲ ಸರ್, ಇದು ನಮ್ಮ NGOs ಡೆಫಿನೆಟ್ಲಿ ಸರ್, NGOಗಳು ಟೀಚರ್ಗಳ ಬಗ್ಗೆ ತಮ್ಮ ಕಾಳಜಿ ಗೊತ್ತು ಸರ್. ತಾವೇ 3 ಸರಿ ಕರೆದು ತಮ್ಮ ಚೇಂಬರ್ ನಲ್ಲಿ ಮೀಟಿಂಗ್ ಅನ್ನ ಮಾಡಿದ್ದೀರಾ. ಖಂಡಿತ ಸರ್. ಸೊ ಮುಂಚೆ ಅಂತೂ ಆ ಟೀಚರ್ಗಳಿಗೆ ಸ್ಯಾಲರಿ ಕೂಡ 3 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ ಕೊಡುವಂತ ಒಂದು ವಿಧಾನ ಇತ್ತು ಸರ್. ಈಗ ತಾವು ಮೀಟಿಂಗ್ ಮಾಡಿದ್ಮೇಲೆ ನಾನೊಂದ್ ಸ್ವಲ್ಪ ಜಾಸ್ತಿ ಚುರುಕಾದ್ಮೇಲೆ ಈಗ 3 ತಿಂಗಳು ಮುಂಗಡವಾಗಿ ಅವ್ರಿಗೆ ಹಣ ಕೊಡುವಂತ ಇದನ್ನ ನಾನು ಮಾಡಿದ್ದೀನಿ ಸರ್. ತಮ್ಮ ಕಾಳಜಿಗೆ ಕೂಡ ಅದಕ್ಕೆ ನಾವು ಇದನ್ನ ಮಾಡಿದೀವಿ. ಬಟ್ ಇದು ಕನಿಷ್ಠ ವೇತನ ಅಂತೂ ಆಗ್ಲಿಲ್ಲ. ಬಟ್ ಈ ವರ್ಷ ಸರ್ ನಾವು 1,000 ರೂಪಾಯಿಯನ್ನ ನಾವು ಜಾಸ್ತಿ ಮಾಡಿದ್ದೀವಿ. ಇದರಿಂದ ಏನು 10,000 ಬರ್ತಾ ಇರೋದು 11,000 ಮತ್ತು 15,000 ಬರ್ತಾ ಇರೋದು 16,000 ಬರ್ತಾ ಇದೆ. ಸೊ ಇದನ್ನ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ ಸರ್. ಇದು ಈ ಕ್ಷಣದ ಸುದ್ದಿ. ಹೆಚ್ಚಿನ ಸುದ್ದಿಗಳಿಗಾಗಿ ಸುವರ್ಣ ಜನನಿ ನ್ಯೂಸ್ ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡುವುದನ್ನ ಮರಿಬೇಡಿ.